ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಫಸ್ಟ್ ಬಂದುಬಿಟ್ಟು ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಕಟಿಂಗ್ ಇಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಇಲ್ಲಿ ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನೋದು, ಹಾಗೆ ಹ್ಯಾಂಡ್ಸ್ ಕೂಡ ಇಟ್ಟಿದ್ದೀನಿ ಆ ಪಾರ್ಟಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿರಿ ಫ್ರೆಂಡ್ಸ್. ನಮಗೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ತುಂಬ ಇಂಪಾರ್ಟೆಂಟು. ಮುಂದೆ ಪಾರ್ಟ್ ಅನ್ನೋದು ಚೆನ್ನಾಗೈತೆ ಅಂತಂದರೆ ಬ್ಲೌಸ್ ಅನ್ನೋದು ನಾವು 80% 90% ಚೆನ್ನಾಗಿ ಹೊಲ್ದಿವೆ ಅಂತಲೇ ಅರ್ಥ. ಅಂದರೆ ನಮಗೆ ಬ್ಲೌಸನ್ನ ಫ್ರಂಟಲ್ಲಿ ಹೈಟ್ ಎಷ್ಟು ಕೊಡಬೇಕು ಮತ್ತು ಲೂಸ್ ಎಷ್ಟು ಕೊಡಬೇಕು ಅಂತ ಗೊತ್ತಾಗ್ಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಫ್ರಂಟಲ್ಲಿ ಏನೋ ಅಂತಂದರೆ ಕಪ್ಸ್ ಅನ್ನೋದು ನೀಟಾಗಿ ನಾವು ಅವರು ಬ್ಲೌಸಲ್ಲಿ ಎಷ್ಟೈತೋ ಅಷ್ಟೇ ಇಡಬೇಕು ಫ್ರೆಂಡ್ಸ್, ಅದು ಮೇಯ್ನ್ ಇಂಪಾರ್ಟೆಂಟು. ಇವಾಗ ನೋಡಿರಿ, ಫಸ್ಟ್ ನಾನು ಕ್ಲಾತ್ಸ್ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಾತ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ ಒಂದು ಸಲ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಕರೆಕ್ಟಾಗಿ ಮಾರ್ಜಿನು ಅದೆಲ್ಲ ಕಟಿಂಗ್ ಲೈನು ಮಾರ್ಜಿನ್ ಲೈನ್ ಎರಡು ಹಾಕ್ಕೊಂಡ್ಬಿಟ್ಟು ಉಕ್ಸ್ ಪಟ್ಟಿ ಕಡೆ ಕೂಡ ಅಷ್ಟೇ, ಉಕ್ಸ್ ಪಟ್ಟಿ ಹತ್ರ ಕೂಡ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಇಟ್ಬಿಟ್ಟು ನಾನು ಆರ್ಮ್ ರೌಂಡ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ ಬಿಡ್ತು ಎಷ್ಟು ಕೊಟ್ಟಿದ್ದೀವಿ ನಾವು ಫ್ರಂಟಲ್ಲಿ, ಬ್ಯಾಕಲ್ಲಿ ಎಷ್ಟು ಕೊಟ್ಟಿದ್ದೀವೋ ಅಷ್ಟೇ ಕೊಡಬೇಕು. ಬ್ಯಾಕಲ್ಲಿ 2.5 ಕೊಟ್ಟಿದ್ದೀನಿ, ನಮ್ಮ ಕಡೆ 1/4 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಫ್ರಂಟಲ್ಲಿ ನಾನು ಆರ್ಮ್ ರೌಂಡ್ 5.5 ಕೊಟ್ಟಿದ್ದೀನಿ ಬ್ಯಾಕಲ್ಲಿ. ಫ್ರಂಟಲ್ಲಿ ಬಂದುಬಿಟ್ಟು ಇನ್ನು ಸ್ವಲ್ಪ ಮೇಲ್ಗಡೆ ಅಷ್ಟು ಕೊಟ್ಟರೆ ನಮಗೆ ನೀಟಾಗಿರುತ್ತೆ. ಏನಂದರೆ ಹೈಟ್ ಹೇಳ್ತಾಯಿದ್ದೀನಿ, ಆರ್ಮ್ ರೌಂಡ್ ಹೈಟ್ ಅನ್ನೋದು 5.5 ಇದ್ದರೆ ಒಂದು ಸ್ವಲ್ಪ ಕಮ್ಮಿ ತಗೊಳ್ರಿ, 5.25 ಅಷ್ಟು ತಗೊಂಡ್ಬಿಟ್ರೆ ನಾವು ಇಲ್ಲಿ ಕಟ್ ಮಾಡಿದಾಗ ಕರೆಕ್ಟಾಗಿ ಅನ್ನೋದು ಸಿಗುತ್ತೆ. ಯಾಕಂದರೆ ನಾವು ಒಳಗೆ ತಗೊತೀವಲ್ಲ, ಕರು ಅನ್ನೋದು ತೆಗಿತೀವಲ್ಲ, ಅದಕ್ಕೋಸ್ಕರ. ಇವಾಗ ಟೇಪಲ್ಲಿ ನಮ್ಮ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಬಿಟ್ಟು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡು ಅದಕ್ಕಿಂತ ಇನ್ನೊಂದು 1/2 ಇಂಚಷ್ಟು ಎಕ್ಸ್ಟ್ರಾ ಕೊಡಬೇಕು. ಯಾಕಂದರೆ ನಾವು ಟಕ್ಸ್ ಕೊಡ್ತೀವಲ್ಲ ಅದಕ್ಕೆ. ಇವಾಗ ನೆಕ್ಸ್ಟು ನಾವು ನೆಕ್ ವಿಡ್ತ್ ನೋಡ್ಕೋಬೇಕು. ನೆಕ್ಕು ವಿಡ್ತು ಮತ್ತು ನೆಕ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅವರು ಬ್ಲೌಸಲ್ಲಿ ಹೇಳಿದ್ದಾರೆ, ಈ ಬ್ಲೌಸ್ ತುಂಬ ಚೆನ್ನಾಗಿತ್ತು, ಇಷ್ಟೇ ಕೊಡ್ರಿ ಅಂತಂದು. ನೋಡಿರಿ, ನಾನು ಕಟಿಂಗ್ ಲೈನು ಮಾರ್ಜಿನ್ ಲೈನ್ ಎರಡು ಹೇಳ್ತಾ ಇದ್ದೀನಿ, ಈ ರೀತಿ ಹಾಕೋಬೇಕು. ಇವಾಗ ನಾವು ಮಾರ್ಜಿನ್ ಏನು ಹಾಕ್ಕೊಂಡಿರ್ತೀವೋ ಅಂದರೆ ನಾವು ಸ್ಟಿಚಿಂಗ್ ಲೈನ್ ಬರುತ್ತಲ್ಲ, ಅಲ್ಲಿ ನಾವು ಬ್ಲೌಸ್ ಅನ್ನೋದು ಇಟ್ಬಿಟ್ಟು ಈ ರೀತಿ ನೋಡ್ಕೋಬೇಕು. ನೋಡು, ಉಕ್ಸ್ ಪಟ್ಟಿ ನಮಗೆ ಕರೆಕ್ಟಾಗಿ ಎಲ್ಲೈತೆ ಅಲ್ಲಿ ಇಟ್ಕೊಂಡು ಮೇಲ್ಗಡೆ ನಾವು ಸ್ವಲ್ಪ ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. ಅದು ಕಚ್ಚಿಗೋಸ್ಕರ. ನೋಡಿರಿ, ಕಚ್ಚಿಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ನೀಟಾಗಿ 1/2 ಇಂಚ್ ಅಷ್ಟೇ ಕೊಡ್ತಾಯಿದ್ದೀನಿ. ಆವಾಗ ರೌಂಡಾಗಿ ಬರುತ್ತೆ. ನಾವು ಅಲ್ಲೇ 1.5 ಇಂಚು 1 ಇಂಚ್ ಅಷ್ಟು ಕೊಟ್ಟರೆ ಅದು ವಿ ಶೇಪ್ ಬಂದುಬಿಡುತ್ತೆ. ರೌಂಡ್ ಶೇಪ್ ಬರಬೇಕು ಅಂತಂದರೆ ಈ ರೀತಿ ಇಟ್ಕೋಬೇಕು. ಇಲ್ಲ ನಾವು ಇನ್ನೂ ಸ್ವಲ್ಪ ಬ್ರಾಡಾಗಿ ಹಾಕ್ತೀವಿ, ಏನು ಪರವಾಗಿಲ್ಲ ಅಂತಂದರೆ ನಾನು ಏನು 2.5 ಇಟ್ಟಿದ್ದೀನಿ ಅದನ್ನ ಇನ್ನೂ 3 ಇಂಚ್ವರೆಗೂ ನಾವು ಈ ಕಡೆವರೆಗೂ ತಗೊಂಡು ಇಟ್ಕೋಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ನಾವು ಫ್ರಂಟಲ್ಲಿ ಫ್ರಂಟ್ ಹೈಟು ಚೆಸ್ಟ್ ಪಾಯಿಂಟ್ ನೋಡ್ಕೋಬೇಕು. ಚೆಸ್ಟ್ ಪಾಯಿಂಟು ನಾವು ಬ್ಲೌಸಲ್ಲೇ ತಗೊಳ್ಬೇಕು. ಕೆಲವೊಬ್ಬರು ಇಲ್ಲ ನಮ್ಮ ಫ್ರಂಟಲ್ಲೆಲ್ಲ ಲೂಸ್ ಬರುತ್ತೆ ಅಂತಂದರೆ ಒಂದು 1/2 ಇಂಚ್ ಅನ್ನೋದು ಅವ್ರ ಬ್ಲೌಸಲ್ಲಿ ನಾವು ಮೈನಸ್ ಮಾಡಿ ತಗೊಳ್ಬೇಕಾಗುತ್ತೆ. ಇಲ್ಲ ಈ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗೈತೆ, ಕಪ್ಸ್ ಎಲ್ಲ ನೀಟಾಗಿದೆ ಅಂತಂದರೆ ಇವಾಗ ನಾವೇನೋ 1/2 ಇಂಚು ಜಾಸ್ತಿ ಕೊಟ್ಟಿವಿ ಅಂತ ಅಂದ್ಕೊಳ್ರಿ, ಅವಾಗೆಲ್ಲ ಒಂಥರ ಲೂಸ್ ಬರುತ್ತೆ. ನಾವು ಕಪ್ ಸೈಜೇ ಬೇರೆ ಇರುತ್ತೆ, ನಾವು ಒಂದು 1/2 ಇಂಚ್ ಎಕ್ಸ್ಟ್ರಾ ಕೊಟ್ಟರೆ ಅದು ಎಲ್ಲ ಫುಲ್ಲು ಲೂಸ್ ಇರುತ್ತೆ. ಅಲ್ಲಿ ಕ್ಲಾತ್ ಎಲ್ಲ ನಮ್ಮ ಚೆಸ್ಟ್ ಹತ್ರ ಅಂಟ್ಕೊಂಡಿರೋದಿಲ್ಲ. ಕೆಲವೊಂದು ಸಲ ನಾವು ಲೂಸ್ ಕೊಟ್ಟಿವಿ ಅಂತ ಅಂದ್ಕೊಳ್ರಿ, ಆವಾಗ ಲೂಸ್ ಮೇಲೆ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ರಿ, ಆವಾಗ ನಮ್ಗೊಂಥರ ಚೆಸ್ಟು ಹೊರಗಡೆ ಬಂದಂಗೆ ಇರುತ್ತೆ. ಇಲ್ಲಾಂದರೆ ಚೆಸ್ಟು ಹತ್ರ ನಾವು ಪಟ್ಟಿ ಹಾಕಿರ್ತೀವಲ್ಲ, ಕ್ರಾಸ್ ಪಟ್ಟಿ, ಅದು ಚೆಸ್ಟ್ ಮೇಲೆ ಇದ್ದಂಗೆ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಬಿಟ್ಟು ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅವ್ರು ಕರೆಕ್ಟಾಗಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಚೆನ್ನಾಗೈತೆ ಅಂತಂದು ಅದೇ ಥರನೇ ನೋಡ್ಕೊಳ್ರಿ. ಇಲ್ಲಿ ನಾವು ಏನನ್ನ ಫಾರ್ಮುಲಾ ನಾವು ನೋಡ್ಕೊಂಡು ಹೋಗ್ಬಿಟ್ರೆ ಕೆಲವೊಂದು ಬ್ಲೌಸಲ್ಲಿ ಫಿಟ್ಟಿಂಗ್ ಚೆನ್ನಾಗಿರುತ್ತೆ, ಕೆಲವು ಅಂದರೆ ಇದು 50-50 ಇದ್ದಂಗೆ, ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗೋದಿಲ್ಲ. ಅದರಿಂದ ಬ್ಲೌಸಲ್ಲಿ ನಾವು ಎಷ್ಟು ಪಾಯಿಂಟ್ ಬಂದಿದೆ ಅಂತಂದು ನಾವು ಟಕ್ಸ್ ಹಿಡ್ದಿರ್ತೀರಲ್ಲ ಅದು ಕೊನೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ಇಟ್ಕೊಳ್ರಿ. ಆ ರೀತಿ ಇಟ್ಕೊಂಡು ಪಾಯಿಂಟ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂತಂದರೆ ನಾವು ಸೂತ್ರ ಪ್ರಕಾರ ಫಾರ್ಮುಲಾ ಕೊಡ್ರಿ ಅಂತ ಕೇಳ್ತಾರಲ್ಲ, ಆ ಥರ ಇಟ್ಕೊಂಡು ಹೋಗಿವಿ ಅಂತ ಅಂದ್ಕೊಳ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಒಂದೊಂದು ಸಲ ಅದನ್ನು ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಆಗ ಇಟ್ಕೊಂಡಾಗ ಅವ್ರಿಗೆ ಪರ್ಫೆಕ್ಟ್ ಆಗುತ್ತಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ರಿ. ಇವಾಗ ನಾನು ಚೆಸ್ಟ್ ಪಾಯಿಂಟ್ ಅನ್ನೋದು ಹೇಳ್ತಾಯಿದ್ದೀನಿ. ಇದು ನೋಡಿ, ಇದು 35 ಸೈಜ್ ಬ್ಲೌಸಲ್ಲ, 3.5 ಅನ್ನೋದು ಇಟ್ಕೊಬಿಡ್ರಿ. ಇದು ಮಾತ್ರ ಕರೆಕ್ಟಾಗೇ ಬರುತ್ತೆ. 3.5 ಇಟ್ಕೊಂಡು ಕೆಳಗಡೆ ಸೆಕೆಂಡ್ ಲೈನ್ ಕೂಡ 3.5 ಇಟ್ಕೊಳ್ರಿ. ಇದು ಕೂಡ ಅಷ್ಟೇ, ಮೇನ್ ಡಾಟ್ ಇದು ನಮಗೆ. ಇದೇ ಈ ಬ್ಲೌಸಲ್ಲಿ ತುಂಬ ಇಂಪಾರ್ಟೆಂಟ್. 1 ಇಂಚ್ ಕೊಟ್ಟಿದ್ದೀನಿ ನಾನು. ಇದೇ ನಾನು 1.5 ಇಂಚ್ ಕೊಟ್ಟಿವಿ ಅಂತ ಅಂದ್ಕೊಳ್ರಿ, ನಮಗೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಅಲ್ಲಿ ಕುತ್ಕೊಳ್ಳೋದಿಲ್ಲ, ಫುಲ್ ಲೂಸ್ ಇರುತ್ತೆ. ಇದು ಕೂಡ ನಮ್ಗೆ ತುಂಬ ಇಂಪಾರ್ಟೆಂಟು. ನಾವು
ಹಾಫ್ ಇಂಚ್ ಕೊಟ್ಟಿವಿ ಅಂದ್ಕೊಳ್ರಿ, ಅವಾಗ ಒಂದು ಮಧ್ಯದ ಉಕ್ಸ್ ಹಂಗೆ ಟೈಟಾಗಿರುತ್ತೆ, ಅದು ಬಿಟ್ಕೊಂಡ್ರೆ ನಮಗೊಂಥರ ಸಮಾಧಾನ ಆಗುತ್ತೆ, ಆ ರೀತಿ ಇರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ನಾವು ಮೇನ್ ಡಾಟ್ ಅನ್ನೋದು ಕೊಡಬೇಕು. ಈ ಬ್ಲೌಸ್ಗೆ 35 ಸೈಜ್ ಬ್ಲೌಸ್ಗೆ 1 ಇಂಚ್ ಅನ್ನೋದು ಕೊಟ್ಟಿದ್ದೀನಿ. ಇವಾಗ ನೋಡ್ರಿ ಕ್ರಾಸ್ ಪಟ್ಟಿಯಲ್ಲಿ ಕೂಡ ಒಂದು ಸಲ ನಾನು ಚೆಕ್ ಮಾಡ್ಕೊಂಡೆ ಎಷ್ಟಿದೆ ಅಂತಂದು. 7.5 ಅಷ್ಟು ಬಂದಿದೆ. ಅಂದರೆ ನಾವು 7.5ಗಿಂತ ಇನ್ನೂ ಜಾಸ್ತಿ ಬಂದೈತೆ ಅಂತ ಅಂದ್ಕೊಳ್ರಿ, ಆವಾಗ ಕ್ರಾಸಾಗಿ ಬರುತ್ತೆ. ಇಲ್ಲಿ ನಾನು ಹಾಕೋ ಲೈನ್ ಅನ್ನೋದು ಕ್ರಾಸಾಗಿ ಬರುತ್ತೆ, ಅಂದರೆ ಅವ್ರಿಗೆ ಚೆಸ್ಟ್ ಅನ್ನೋದು ಹೆವಿ ಚೆಸ್ಟ್ ಇದೆ ಅಂತ ಅರ್ಥ ಆಗುತ್ತೆ. ಈ ರೀತಿ ಇವಾಗ ನೋಡಿರಿ ಇಲ್ಲಿ 1.5 ಇಂಚ್ ಕೊಟ್ಟಿದ್ದೀನಲ್ಲ ನಾನು. ಇದು ನಮಗೆ 3 ಡಾಟ್ ಬೇಡ, 4th ಡಾಟ್ ಬೇಡ ಅಂದರೆ ಈ ರೀತಿ ಇಟ್ಕೊಳ್ರಿ. ನಮಗೆ 4th ಡಾಟ್ ಬೇಕು ಅಂತಂದರೆ ನಾವೇನು ಕರೆಕ್ಟಾಗಿ ಲೈನ್ ಹಾಕಿದ್ದೀನಲ್ಲ ಕೆಳಗಡೆ ಲೈನು, ಅದೇ ರೀತಿನೇ ತಗೋಬೋದು. ನೋಡಿ ಕರೆಕ್ಟಾಗಿ 7.5 ಅನ್ನೋದು ನನಗೆ ಕರೆಕ್ಟಾಗೆ ಬಂದಿದೆ. ಇದನ್ನು ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನೇನೋ. ಮೇನ್ ಡಾಟು ಆದಮೇಲೆ ಇವಾಗ ನಾವು ಸೆಕೆಂಡ್ ಡಾಟ್ ಅನ್ನೋದು ನೋಡ್ಕೋಬೇಕು. ನೋಡಿರಿ ಕರೆಕ್ಟಾಗಿ ಇದು 35 ಇಂಚು ಅಂತಂದರೆ 8.5 ಅಷ್ಟು ಬರುತ್ತೆ ನಮಗೆ, 8.75 ಅಷ್ಟು. ನಮಗೆ ಸೆಕೆಂಡ್ ಡಾಟ್ ಅಂದರೆ ನಮ್ಮ ಕಪ್ಸ್ ಮೇಲಿಂದ ನಾವು ಅಳತೆ ನೋಡ್ಕೊಂಡ್ರೆ ಅಲ್ಲಿ ಬಂದುಬಿಟ್ಟು ನಮಗೆ 1 ಇಂಚ್ ಅಷ್ಟು ನಮಗೆ ಡಿಫ್ರೆಂಟ್ ಅನ್ನೋದು ಬರುತ್ತೆ. ನಾನು ನೋಟ್ಸ್ ಕೊಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ್, ಅದರೊಳಗೆ ಒಂದು ಸಲ ನೀವು ನೋಡಿಬಿಟ್ರೆ ನೀಟಾಗೆ ಯಾವ ಚೆಸ್ಟ್ ಲೂಸ್ಗೆ ಎಷ್ಟು ಕೊಡಬೇಕು ಲೂಸ್ ಅಂತ ಅನ್ನೋದು ಗೊತ್ತಾಗುತ್ತೆ. ಚೆಸ್ಟ್ ಪಾಯಿಂಟ್ ಹತ್ರ ನಮಗೆ ಇವಾಗ ಕಂಕಳ ಕೆಳಗಡೆ ಒಂದು ಲೈನ್ ಇರುತ್ತೆ, ಮತ್ತು ಚೆಸ್ಟ್ ಪಾಯಿಂಟ್ ಹತ್ರ ಸೆಕೆಂಡು, ಮತ್ತು ಬಂದುಬಿಟ್ಟು ಥರ್ಡ್ ಬಂದುಬಿಟ್ಟು ವೆಸ್ಟ್ ಲೂಸ್ ನೋಡ್ಕೊತೀವಿ ನಾವು, ಅಂದರೆ ಸೊಂಟದ ಸುತ್ತಳತೆ ನೋಡ್ಕೊತೀವಿ. ಈ 3 ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಮೇನ್ ಡಾಟ್ ಬಂದುಬಿಟ್ಟು ನಮಗೆ ಚೆಸ್ಟ್ ಲೂಸ್ ಬರಬೇಕು, ಅಂದರೆ ಚೆಸ್ಟ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿಂದ ಎಷ್ಟು ಲೂಸ್ ಐತೆ ಅಂತ, ಒಂದು 1/2 ಇಂಚ್ ಲೂಸ್ ಐತೆ, 1 ಇಂಚ್ ಲೂಸ್ ಐತಾ ಅಂತ ನೋಡ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ಚೆಸ್ಟ್ ಲೂಸ್ ಅನ್ನೋದು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಸುಮ್ಮನೆ ಮೇಲೆ 8.5 ಬಂದೈತೆ, ಕೆಳಗನೂ 8.5 ಅಂದರೆ ನಮ್ಮ ಚೆಸ್ಟ್ಗೆ ನನಗೆ ಪ್ಲೇಸ್ ಬೇಕಲ್ಲ, ನಮಗೆ ಆ ಪ್ಲೇಸೆಲ್ಲ ಅಷ್ಟು ಎಷ್ಟು ಬೇಕೋ ಅಷ್ಟು ಜಾಗ ಕೊಟ್ಟರೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ನಮಗೆ ಕಪ್ಸ್ ಅನ್ನೋದು ನೀಟಾಗಿ ಕುತ್ಕೊಳುತ್ತೆ. ಇಲ್ಲಾಂದರೆ ನಾವು ಟೈಟ್ ಕೊಟ್ಟಿವಿ ಲೂಸ್ ಕಟ್ಟಿವಿ ಅಂತಂದರೆ ಅಲ್ಲೇ ಮೇಯ್ನ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಅದರಿಂದ ನಾವು ಬ್ಲೌಸಲ್ಲೇ ನಾವು ಜಾಸ್ತಿ ನೋಡ್ಕೋಬೇಕಾಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ. ಇಲ್ಲ ಅಂತಂದರೆ ಫಾರ್ಮುಲಾ ಕೊಡ್ರಿ ಅಂತಂದರೆ ಕೊಡ್ತೀನಿ ಫ್ರೆಂಡ್ಸ್, ಅದು ಕೂಡ ಒಂದು ಸಲ ಅದರಲ್ಲಿ ನಾನು ನೋಟ್ಸ್ ಕೊಟ್ಟಿದ್ದೀನಿ ನೋಡಿರಿ ಫ್ರೆಂಡ್ಸ್, ಒಂದು ಸಲ ನೋಡಿರಿ. ಆ ನೋಟ್ಸಲ್ಲಿ ಕರೆಕ್ಟಾಗಿ ಎಲ್ಲ ಬರೆದಿದ್ದೀನಿ ನಾನು, ಅದನ್ನು ಒಂದು ಸಲ ನೋಡ್ಕೊಬಿಟ್ರೆ ಸರಿ ಹೋಗುತ್ತೆ. ಇಲ್ಲಿ ಅಷ್ಟೇ ಕಂಕಳ ರೌಂಡ್ ಅನ್ನೋದು ನೋಡ್ಕೊತಾ ಇದ್ದೀನಿ, ಆರ್ಮ್ ರೌಂಡು ನಮಗೆ ಬೇಕಾಗಿರೋದು 7.6 ಅಲ್ಲ. ಇಲ್ಲಿ ಬಂದುಬಿಟ್ಟು ಎಷ್ಟು ಲೂಸ್ ಇನ್ನೂ ಎಷ್ಟು ಡಿಫ್ರೆಂಟ್ 8.5ವರೆಗೂ ಬಂದಿದೆ. ಅದಕ್ಕೆ ನಾವು ಕರೆಕ್ಟಾಗಿ ಅಷ್ಟು ಅನ್ನೋದು ನಾವು ಹಿಡಿದು ಹೊಲಿಬೇಕು. ಆವಾಗ ನಮಗೊಂದು ಸಲ ಹ್ಯಾಂಡ್ಸು ಹೆಚ್ಚು ಕಮ್ಮಿ ಬರುತ್ತೆ ಅಂತ ಅಂತಾರಲ್ಲ ಫ್ರೆಂಡ್ಸ್, ಇದರಿಂದನೇ ಫ್ರೆಂಡ್ಸ್. ಇದನ್ನು ನಾವು ಕರೆಕ್ಟಾಗಿ ಟಕ್ಸ್ ಅನ್ನೋದು ಕರೆಕ್ಟಾಗಿ ಅಲ್ಲಿ ಎಷ್ಟು ಲೂಸ್ ಇದೆ ಅಂತ ನೋಡ್ಕೊಂಡು ಟೇಪಲ್ಲಿ ಒಂದು ಸಲ ನೋಡಿ 7.5ಗೆ ಇವಾಗ 7.5 ಬಂದಿದೆ ಅಂತ ಅಂದ್ಕೊಳ್ರಿ ಫ್ರೆಂಡ್ಸ್, ಆವಾಗ ಸ್ವಲ್ಪ ಇಡಬೇಕು. ಒಂದು 8.5 ಆಯ್ತಲ್ಲ, ಅವಾಗ ಅದಕ್ಕೆ ಅರ್ಧ ಮಾಡಿಬಿಟ್ಟು ಕರೆಕ್ಟಾಗಿ ಇಡಬೇಕು. ಇದನ್ನು ಹೊಲಿಯೋ ಸಾರಿ ಹೇಳ್ತೀನಿ ಫ್ರೆಂಡ್ಸ್, ಸ್ಟಿಚಿಂಗಲ್ಲಿ ಹೇಳ್ತೀನಿ. ಅವಾಗ ಸ್ಟಿಚಿಂಗ್ ವಿಡಿಯೋ ಕೂಡ ಒಂದು ಸಲ ನೋಡಿರಿ, ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ. ಅದು ಅಪ್ಲೋಡ್ ಬಂದಾಗ ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಇವಾಗ ನಾವು ಫ್ರಂಟು ಬ್ಯಾಕ್ ಪಾರ್ಟ್ ಬಿಟ್ಬಿಟ್ಟು ಫ್ರಂಟ್ ಪಾರ್ಟ್ ಅದ್ರ ಮೇಲಿಟ್ಟು ಒಂದು ಸಲ ನೋಡ್ಕೊಳ್ಳೋಣ. ಈ ರೀತಿ ಟಕ್ಸ್ ಹಿಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದು ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ ನನಗೆ 2 ಇಂಚ್ ಬಂದಿದೆ, ಮೇಲ್ಗಡೆ ಬಂದುಬಿಟ್ಟು 2.5 ಇಂಚ್ ಬಂದಿದೆ. ಅದನ್ನು ನಾವು ಕೆಳಗಡೆ 1/2 ಇಂಚ್ ಅನ್ನೋದು ಬಿಟ್ಬಿಟ್ಟು ಕರೆಕ್ಟಾಗಿ 2.5 ಇಂಚಿಗೆ ಮತ್ತು 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಸೈಡ್ ಜಾಯಿಂಟ್ ಕಡೆ ಸೈಡ್ ಜಾಯಿಂಟು 2.5 ಇಂಚ್ ಬಂದಿದೆ. ಒಟ್ಟು ಟೋಟಲು 10 ಇಂಚ್ವರೆಗೂ ನಾನು ಉದ್ದ ತಗೊಂಡಿದ್ದೀನಿ. ಇವಾಗ 3.5 ಬಂದೈತಲ್ಲ ನಮಗೆ ಮೇನ್ ಡಾಟ್ ಹತ್ರ, ಅಲ್ಲಿ ಕರೆಕ್ಟಾಗಿ ನಾವು ಬರಬೇಕಂದ್ರೆ ಇಲ್ಲಿ ಕೂಡ 3.5ಗೆ ಮಾರ್ಕಿಂಗ್ ಮಾಡ್ಕೊಂಡು ಒಂದು 2 ಇಂಚ್ವರೆಗೂ, ಅಂದರೆ ಆ ಕಡೆ ಈ ಕಡೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಕಮ್ಮಿ ತಗೊಬೇಕು. ಇವಾಗ ಹಿಂಗೆ ಕ್ರಾಸಾಗೆ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಬೆಲ್ಟ್ ಶೇಪ್ ಬೆಲ್ಟ್ ಕಟ್ ಮಾಡೋದು. ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಸ್ಟಿಚಿಂಗಲ್ಲಿ ಇನ್ನೂ ಫುಲ್ಲು ನೀಟಾಗಿ ಹೇಳಿದ್ದೀನಿ ಫ್ರೆಂಡ್ಸ್, ಅದು ಕೂಡ ಒಂದು ಸಲ ನೋಡಿರಿ. ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ನೋಡಿದ್ದಕ್ಕೆ. ಏನಾರ ಡೌಟ್ ಇದ್ದರೆ ಕೇಳಿ ಫ್ರೆಂಡ್ಸ್. ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.